ಇನ್ನೂ ಕೆಲವು ವಸ್ತುಗಳಿದ್ದಾವೆ, ಅವುಗಳು ಸಿಕ್ಕಾಪಟ್ಟೆ ದುಬಾರಿ ಆಗ್ತಾ ಇದ್ದಾವೆ. ಅಂದ್ರೆ ಆ 40% ಸ್ಲ್ಯಾಬ್ ಇದೆಯಲ್ಲ ಅದಕ್ಕೆ ಹೋಗ್ತಾ ಇದ್ದಾವೆ. ಹಾಗಾದ್ರೆ ದುಬಾರಿ ಆಗ್ತಾ ಇರುವಂತಹ ವಸ್ತುಗಳು ಯಾವ್ಯಾವುದು, ಯಾವುದಕ್ಕೆ ಜನ ಹೆಚ್ಚಿನ ಹಣವನ್ನ ಕೊಡಬೇಕಾಗತ್ತೆ, ಈಗಿರುವಂತಹ ರೇಟಿಗಿಂತ ಹೆಚ್ಚಿನ ಹಣಕ್ಕೆ ಹೋಗ್ತಾ ಇರುವಂತಹ ಆ ಪ್ರಾಡಕ್ಟ್ಗಳು ಯಾವುವು ಅದನ್ನು ನೋಡ್ತಾ ಹೋಗೋಣ. ಸಿಗರೇಟ್ 40% ಸ್ಲ್ಯಾಬ್ಗೆ ಬಂದ್ಬಿಟ್ಟಿದೆ, ಸಿಗರೇಟ್ ದುಬಾರಿ ಆಗ್ತಾ ಇದೆ. ಸಿಗಾರ್ ಕೂಡ 40% ಸ್ಲ್ಯಾಬ್ಗೆ ಬಂದ್ಬಿಟ್ಟಿದೆ. ಪಾನ್ ಮಸಾಲ ಅದಕ್ಕೂ 40% GST, ಜರ್ದಾ ಅದಕ್ಕೂ 40% GST, ಬೀಡಿ 40%, ತಂಬಾಕು 40% GST, ಸೋಡಾಗೂ 40% GST, ಇನ್ನು ಕೂಲ್ ಡ್ರಿಂಕ್ಸ್ ಅದಕ್ಕೂ ಕೂಡ 40% GST, ಹಣ್ಣಿನ ಕಾರ್ಬೋನೇಟೆಡ್ ಅದಕ್ಕೂ ಕೂಡ 40% GST, ಇನ್ನು ಕೆಫೀನ್ ಹೊಂದಿರುವಂತಹ ಡ್ರಿಂಕ್ಸ್ ಅವುಗಳಿಗೂ ಕೂಡ 40% GST. 1500cc ಮೇಲ್ಪಟ್ಟಂತಹ ಕಾರು 40% GST, 350cc ಮೇಲ್ಪಟ್ಟಂತಹ ಬೈಕ್ ಅದಕ್ಕೂ ಕೂಡ 40% GST, ರಿವಾಲ್ವರ್, ಪಿಸ್ತೂಲ್ 40% GST, ವೈಯಕ್ತಿಕ ಬಳಕೆಯ ವಿಮಾನ ಅದಕ್ಕೂ ಕೂಡ 40% GSTಯನ್ನು ಹಾಕಲಾಗಿದೆ. ಅಂದ್ರೆ ಇವೆಲ್ಲವೂ ಕೂಡ ದುಬಾರಿಯಾಗಲಿರುವಂತಹ ವಸ್ತುಗಳು. ಆಗ್ಲೇ ಅಗ್ಗವಾಗುವಂತಹ ವಸ್ತುಗಳು ಯಾವ್ಯಾವುದು ಅನ್ನೋದನ್ನ ಗಮನಿಸಿದ್ರಿ. ಒಟ್ಟಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳಾಗುವುದಂತೂ ಖಂಡಿತ. ನವರಾತ್ರಿಯ ಮೊದಲ ದಿನದಿಂದ ಸೆಪ್ಟೆಂಬರ್ 22ನೇ ತಾರೀಕಿನಿಂದ GSTಯ ಈ ಹೊಸ ನೀತಿ ಜಾರಿಗೆ ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.